ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವಾಚಾರ್ಯರು ತಮ್ಮ ಅಧ್ಯಯನದ ಮಿತ್ರರ ಜೊತೆಯಲ್ಲಿ ಪಾಠದ ವಿರಾಮದ ಸಮಯದಲ್ಲಿ ಗುರುಗಳ ಕಣ್ಣಿಗೆ ಕಾಣದ ಹಾಗೆ ಅನೇಕ ವಿಧವಾದ ಆಟಗಳನ್ನು ಆಡ್ತಾ ಇದ್ದರು. ಎಲ್ಲ ಮಿತ್ರರನ್ನು ಸೋಲಿಸ್ತಾ ಇದ್ದರು ಅಂತ ಹಿಂದೆ ಮನನ ಮಾಡಿದ್ದೆವು. ಅದರಲ್ಲಿ ಗುರುಬರೋದ್ಧರಣಾದಿ ವಿಧವು ಅಂತ, ಭಾರವಾದಂಥ ವಸ್ತುವನ್ನು ಎತ್ತಬೇಕು ಅಂತ, 50 kg 60 kg ಭಾರವನ್ನು ಎತ್ತತಕ್ಕಂಥದ್ದು. ಯಾರು ಎಷ್ಟೆಷ್ಟು kg ಭಾರವನ್ನು ಎತ್ತುತ್ತಾ ಇದ್ರೋ ಅದಕ್ಕಿಂತ ಹೆಚ್ಚು kg ಭಾರವನ್ನು ವಾಸುದೇವಾಚಾರ್ಯ ಎತ್ತುತ್ತಾ ಇದ್ರಂತೆ. ಹಿಂದೆ ಹೇಳಿದರು, ಅನಧಿಕೈಹಿ ಅಧಿಕೈಶ್ಚ ವಯಸ್ಸಿ ಅಂತ. ವಾಸುದೇವಾಚಾರ್ಯರ ಜೊತೆಯಲ್ಲಿದ್ದಂತಹ ಮಿತ್ರರು ವಾಸುದೇವಾಚಾರ್ಯರಿಗಿಂತ ವಯಸ್ಸಿನಲ್ಲಿ ಆಧಿಕ್ಯವುಳ್ಳವರು ಅಂತ. ಅಂದರೆ ವಯಸ್ಸಿನಿಂದ ದೊಡ್ಡವರಾಗಿದ್ದರೂ ಕೂಡ ಅವರಿಗೆ ಹೆಚ್ಚಿನ ಭಾರವನ್ನು ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ವಾಸುದೇವಾಚಾರ್ಯರೇ ಹೆಚ್ಚಿನ ಭಾರವನ್ನು ಅವರು ಎತ್ತುತ್ತಾ ಇದ್ದರು. ತನ್ಮೂಲಕ ಅದರಲ್ಲಿಯೂ ಎಲ್ಲರನ್ನು ಸೋಲಿಸ್ತಾ ಇದ್ರಂತೆ. ಹೀಗೆ ಆ ವಾಸುದೇವಾಚಾರ್ಯರ ಜೊತೆಯಲ್ಲಿ ಆಟ ಆಡ್ತಕ್ಕಂತಹ ಮಕ್ಕಳಿಗೂ ಅವರ ಮಿತ್ರರಿಗೂ ನೋಡ್ತಕ್ಕಂಥ ವ್ಯಕ್ತಿಗಳಿಗೂ ಏನು ಅನ್ನಿಸ್ತಾ ಇತ್ತು ಅದನ್ನು ಹೇಳ್ತಾರೆ. ಋತಮಯಂ ನನು ಭೀಮ ಇತೀರಿತಂ ಅಂತ. ನಿಜವಾಗ್ಲೂ ಇವರು ಭೀಮಸೇನ ದೇವರೇ ಆಗಿರಬೇಕು ಅಂತ. ಭೀಮಸೇನ ದೇವರು ದುರ್ಯೋಧನಾದಿಗಳ ಜೊತೆಯಲ್ಲಿ ಹೀಗೆ ಸ್ಪರ್ಧೆಯಿಂದ ಆಟ ಆಡ್ತಾ ಇದ್ದರು. ಎಲ್ಲ ಸ್ಪರ್ಧೆಯಲ್ಲಿಯೂ ಕೂಡ ಭೀಮಸೇನ ದೇವರೇ ವಿಜಯಿಗಳಾಗಿದ್ದರು ಅಂತ ಹಿಂದೆ ಮನನ ಮಾಡಿದ್ದೆವು. ಇವರು ಎಲ್ಲ ಸ್ಪರ್ಧೆಗಳಲ್ಲಿ ವಾಸುದೇವಾಚಾರ್ಯರು ವಿಜಯಿಗಳಾಗುತ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನು ನೋಡಿ ಅವ್ರಿಗೆ ಅಂತ ಇದ್ದಾನೆ, ಋತಂ ಅಯಂ ನನು ಭೀಮಃ, ನಿಶ್ಚಯವಾಗಿಯೂ ಇವರು ಭೀಮಸೇನ ದೇವರೇ ಆಗಿರಬೇಕು ಅಂತ. ಅವ್ರಿಗೆ ಗೊತ್ತಿರಲಿಲ್ಲ ವಾಸ್ತವಿಕವಾಗಿ ಇವರು ಭೀಮಸೇನ ದೇವರೇ ಆಗಿದ್ದಾರೆ. ಹೀಗೆ ಎಲ್ಲ ವಿಧವಾದಂತಹ ಆಟದಲ್ಲಿಯೂ ಕೂಡ ತಮ್ಮ ವಿಶೇಷವಾದಂತಹ ಪ್ರಾವೀಣ್ಯ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ಅದನ್ನೇ ಹೇಳಿದ್ದು, ಕರತಲೆ ಖಲು ಕಂದುಕವತ್ಸದ ಸಕಲಯ ಕಲಯ ಅಂತ. ಎಲ್ಲ ವಿದ್ಯೆಯೂ ಕೂಡ ಇವರಿಗೆ ಕರತಲಾಮಲಕವಾಗಿತ್ತು, ಕೈಯಲ್ಲಿರತಕ್ಕಂಥ ಚೆಂಡಿನಂತೆ ಇತ್ತು ಅಂತ ಎಲ್ಲ ವಿದ್ಯೆಯನ್ನು ಕೂಡ ಕರಗತ ಮಾಡಿಕೊಂಡವರು ಅಂತ. ಇಷ್ಟೇ ಅಲ್ಲ, ಗಾನ ಮೊದಲಾಗಿರ್ತಕ್ಕಂಥ ಕಲೆಗಳಲ್ಲಿಯೂ ಕೂಡ ವಾಸುದೇವಾಚಾರ್ಯರು ಸುಶ್ರಾವ್ಯ ಕಂಠದಿಂದ ತಾಳರಾಗಬದ್ಧವಾಗಿ ಹಾಡಿ ಯಾರು ಗಾನ ಮಾಡ್ತಾ ಇದ್ರೋ ಅವರನ್ನು ಕೂಡ ಅವರು ಆ ಆಟದಲ್ಲಿ ಅವರು ಸೋಲಿಸಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಹೀಗೆ ವಾಸುದೇವಾಚಾರ್ಯರು ಆಟದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಒಂದು ದಿವಸ ಪಾಠದ ಸಮಯದಲ್ಲಿ ಗುರುಗಳು ಈ ವಾಸುದೇವನ ಈ ಚಟುವಟಿಕೆಗಳನ್ನು ನೋಡಿ ಸ್ವಲ್ಪ ಅಸಮಾಧಾನದಿಂದ ಅವರು ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ವಿಹರತೀತಿ ಪಠತ್ಯಪಿ ನ ಸ್ಫುಟಂ ಸ್ವಗೃಹಗಾಮಿನಿ ಚಾದೃತಮಾಯತಿ ಪರಿತುತೋಷನ ತತ್ರ ಜಗದ್ಗುರೌ ಸಖಿಲ ಪೂಗವನಾನ್ವಯಜೋ ದ್ವಿಜಃ. ಪೂಗವನಾನ್ವಯ ಅಂತಂದರೆ ತೋಟಿಂತಿಲ್ಲಾಯರು ಅಂತ ವ್ಯವಹಾರ ಮಾಡ್ತಾರೆ. ಅಂಥವರು ವಾಸುದೇವಾಚಾರ್ಯರಿಗೆ ಗುರುಗಳಾಗಿದ್ದರು. ಅವರಿಗೆ ಈ ವಾಸುದೇವಾಚಾರ್ಯರ ಮೇಲೆ ಸ್ವಲ್ಪ ಅಸಮಾಧಾನ ಆಯ್ತಂತೆ. ಯಾಕೆ ಅಂತಂದರೆ, ವಿಹರತಿ ನ ಪಠತಿ, ಚೆನ್ನಾಗಿ ಆಟ ಆಡ್ತಾನೆ, ಆದರೆ ಓದೋದು ಮಾತ್ರ ಇಲ್ಲವೇ ಇಲ್ಲ. ಪಾಠದಲ್ಲಿ ಕೂತಾಗಲೂ ಕೂಡ ಆ ಕಡೆ ನೋಡೋದು ಈ ಕಡೆ ನೋಡೋದು, ಅಥವಾ ಏನಾದರೂ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆಯೋದು ಅದನ್ನು ತುಂಡು ಮಾಡೋದು, ಏನೋ ಒಂದು ಆಟ ಆಡ್ತಾ ಇದ್ದ ಅಷ್ಟೇ ಹೊರತು ಆ ಅಧ್ಯಯನದಲ್ಲಿ ಆಸಕ್ತಿಯನ್ನು ತೋರ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಪಾಠ ಮುಗೀತು, ಆಮೇಲೆ ಮನೆಗೆ ಹೋಗಿ ಊಟ ಮಾಡಿ ಬರಬೇಕು. ಊಟ ಮುಗಿಸಿ ಬರಬೇಕಾದರೂ ಅವರು ಸಮಯಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲಂತೆ. ಸ್ವಗೃಹಗಾಮಿನಿ ಚ ಅದೃತ ಮಾಯತಿ, ಮನೆಗೆ ಹೋಗ್ತಾ ಇದ್ದರು, ಬೇಗ ಬರ್ತಿರಲಿಲ್ಲ. ತರಗತಿ ಪ್ರಾರಂಭ ಆದಮೇಲೆ ಬರೋದು, ಮಧ್ಯದಲ್ಲಿ ಬರೋದು, ಈ ರೀತಿಯಲ್ಲಿ ಅವರು ಅಧ್ಯಯನದಲ್ಲಿ ಆಸಕ್ತಿಯನ್ನು ತೋರ್ತಾ ಇರಲಿಲ್ಲ. ವಾಸುದೇವ ಆಟದಲ್ಲಿ ತುಂಬ ಆಸಕ್ತನಾಗಿದ್ದಾನೆ,
ಆದರೆ ಅಧ್ಯಯನದಲ್ಲಿ ಅವನಿಗೆ ಆಸಕ್ತಿ ಇಲ್ಲ ಎಂಬುದಾಗಿ ಗುರುಗಳಿಗೆ ತುಂಬ ಬೇಸರವಾಗಿದೆಯಂತೆ. ಆ ಸಂದರ್ಭದಲ್ಲಿ ಇವನನ್ನು ನಾನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ದೇನೆ. ಅಂದರೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ದರಿಂದ ಅವನಿಗೆ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಅದು ನನ್ನ ಮುಖ್ಯ ಜವಾಬ್ದಾರಿ. ಅಂದರೆ ಇವನು ಆಟ ಆಡಿಕೊಂಡು ಹೋದ ಅಂತಾಗ್ಬಿಟ್ರೆ ಆಮೇಲೆ ಈ ಗುರುಗಳು ಸರಿಯಾಗಿ ಶಿಷ್ಯರಿಗೆ ಅಧ್ಯಯನ ಮಾಡಿಸೋದಿಲ್ಲ ಎಂಬುದಾಗಿ ಅಪಕೀರ್ತಿ ಬರುತ್ತೆ. ಇದನ್ನು ಆಲೋಚನೆ ಮಾಡಿದಂತಹ ತೋಟಂತಿಲ್ಲಾಯರು ಒಂದು ಬಾರಿ ಆ ವಾಸುದೇವನು ಪಾಠಕ್ಕೆ ಕುಳಿತಾಗ ಪ್ರಶ್ನೆ ಮಾಡ್ತಾರಂತೆ. ಅಥ ಕದಾಚನ ಸೋಧ್ಯಯನಾಂತರೆ ತಮವದತ್ ಕುಪಿತೋನ್ಯಮನಸ್ವಿನಂ ಪಠಸಿನೋ ಶಠ ತೇ ಸಖಿಭಿಸ್ ಸಮಂ ಕಿಮಿತಿ ನಿತ್ಯಮುದಾಸಿತ ಧೀರಿತಿ. ಪಾಠದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕುಳಿತಿದ್ದಾರೆ, ಶಿಷ್ಯರು ಕುಳಿತಿದ್ದಾರೆ, ಜೊತೆಯಲ್ಲಿ ವಾಸುದೇವನೂ ಕುಳಿತಿದ್ದಾನೆ. ಆದರೆ ಅನ್ಯಮನಸ್ವಿನಂ ಅಂತ ಇವರು ಪಾಠ ಮಾಡ್ತಾ ಇದ್ದಾರೆ, ವಾಸುದೇವ ಗಮನ ಎಲ್ಲೋ ಇಟ್ಟಿದ್ದಾನಂತೆ. ಗುರುಗಳು ಹೇಳಿಕೊಟ್ಟದ್ದನ್ನು ಆಸಕ್ತಿಯಿಂದ ಶ್ರದ್ಧೆಯಿಂದ ಅವನು ಕೇಳಿಸ್ಕೊಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಪಾಠ ಮಾಡೋದೇ ಕೆಲಸ ಅಷ್ಟೇ ಹೊರತು ಶಿಷ್ಯರಿಗೆ ಬರಲೇಬೇಕು ಅಂತ ಗುರುಗಳು ಅವರು ತಮ್ಮ ಒಂದು ಆಸೆಯನ್ನು ಇಟ್ಕೊಂಡು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶಿಷ್ಯರೇ ಹೇಳಿಬಿಡ್ತಾರೆ, ನಿಮ್ಮ ಕೆಲಸ ಏನು ಪಾಠ ಮಾಡಿರಿ, ಅದೇ ನಿಮ್ಮ ಕೆಲಸ ಹೊರತು ನಮಗೆ ಬರಬೇಕೋ ಬಿಡಬೇಕೋ ಅದು ನಿಮಗೆ ಜವಾಬ್ದಾರಿ ಅಲ್ಲ, ನಿಮ್ಗೆ ಸಂಬಳ ಕೊಡ್ತಾರೆ, ನಿಮ್ಮ ಕೆಲಸ ಮಾಡೋಗ್ರಿ ಅಂತಾರೆ. ಆದರೆ ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಅಧ್ಯಯನ ಮಾಡಿಸೋದು, ಆ ಶಿಷ್ಯರಿಂದ ಏನಾದರೂ ಅವರು ಆರ್ಥಿಕವಾಗಿ ಸಹಾಯವನ್ನು ಪಡೆದು ಅಥವಾ ಫೀಸ್ ತೆಗೆದುಕೊಂಡು ಅಧ್ಯಯನ ಮಾಡಿಸೋದಿಲ್ಲ. ಅವರು ಎಲ್ಲವನ್ನೂ ಉಚಿತವಾಗಿ ಅವರು ಹೇಳಿಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಗುರುಗಳಿಗೆ ಏನಾದರೂ ಶಿಷ್ಯರು ಅಧ್ಯಯನ ಮಾಡಲಿಲ್ಲ, ಸರಿಯಾಗಿ ಓದುತ್ತಿಲ್ಲ ಅಂತಂದರೆ ನನ್ನ ದೈಹಿಕವಾದ ಶ್ರಮ, ನನ್ನ ಈ ಕಾಲ ಇದೆಲ್ಲವೂ ವ್ಯರ್ಥವಾಗುತ್ತಲ್ಲ ಅಂತ ಅವರು ಆಲೋಚನೆ ಮಾಡ್ತಾರೆ. ಅದರಿಂದ ತಾವು ಹೇಳಿಕೊಟ್ಟಂತಹ ವಿದ್ಯೆ ಶಿಷ್ಯನಿಗೆ ಚೆನ್ನಾಗಿ ಬರಬೇಕು, ಓದತಕ್ಕಂತಹ ವಿದ್ಯಾರ್ಥಿಗಳು ಆಸಕ್ತಿ ಇಟ್ಟು ಕೇಳಬೇಕು ಎಂಬುದಾಗಿ ಚೆನ್ನಾಗಿ ಪಾಠ ಮಾಡತಕ್ಕಂತಹ ಗುರುಗಳಿಗೆ ಅಪೇಕ್ಷೆ ಇರುತ್ತೆ. ತೋಟಿಂತಿಲ್ಲಾಯರು ಕೂಡ ಮಧ್ಯಗೇಹ ಭಟ್ಟರು ತಮ್ಮ ಮಗನನ್ನು ಒಳ್ಳೆಯ ವಿದ್ಯಾವಂತನಾಗಬೇಕು ಅಂತ ಈ ಗುರುಗಳ ಹತ್ರ ಕಳಿಸಿದ್ದಾರೆ ಅಂತಂದರೆ ಅವರು ಯೋಗ್ಯರಾದ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ಅಂತ ಖ್ಯಾತಿಯನ್ನು ಪಡೆದಿದ್ದರು. ಆದರೆ ವಾಸುದೇವ ಓದುತ್ತಾ ಇಲ್ಲ, ಹಾಗಾದರೆ ನಾನೇ ಸರಿಯಾಗಿ ಪಾಠ ಮಾಡಿಲ್ಲ ಎಂಬುದಾಗಿ ಅಪಕೀರ್ತಿ ಬರುತ್ತೆ ಎಂಬುದಾಗಿ ಅವರಿಗೆ ಕೋಪ ಬಂದಿದೆಯಂತೆ. ಕುಪಿತಃ ಅಂತ ತೋಟಿಂತಿಲ್ಲಾಯರು ಕೋಪಗೊಂಡಿದ್ದಾರೆ. ಅವ್ರು ಕೇಳ್ತಾರಂತೆ, ಪಠಸಿನೋ ಶಠ, ನೀನು ಆಟದಲ್ಲಿಯೇ ಆಸಕ್ತನಾಗಿರ್ತೀಯ, ಓದಬೇಕು ಅಂತ ನಿನಗೆ ಆಸಕ್ತಿಯೇ ಇಲ್ಲ, ಯಾಕೆ ಹೀಗೆ ಮಾಡ್ತೀಯಾ ಎಂಬುದಾಗಿ ಸ್ವಲ್ಪ ಜೋರು ಮಾಡಿ ಅವರು ಕೇಳ್ತಾ ಇದ್ದಾರಂತೆ. ಯಾವಾಗಲೂ ಶಿಷ್ಯರು ಮತ್ತು ಗುರುಗಳು ಅಂತಂದರೆ ಅವರಿಗೆ ಶಾಸ್ತ್ರ ಹೇಳ್ತಾ ಇದೆ, ತಂದೆ ಮಗ ಇರುವಂತಹ ಆ ಭಾವನೆ ಸಂಬಂಧ ಎಂಬತಕ್ಕಂಥದ್ದು ಇರಬೇಕು ಅಂತ. ಯಾವ ರೀತಿಯಲ್ಲಿ ಮಗ ತಪ್ಪು ಮಾಡಿದಾಗ ತಂದೆಗೆ ಅವನನ್ನು ಸರಿಯಾದ ರೀತಿಯಲ್ಲಿ ದಂಡಿಸುವಂತಹ, ಶಿಕ್ಷಿಸುವಂತಹ, ಅವನನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂತಹ ಆ ಒಂದು ಅಧಿಕಾರ ಇದೆಯೋ, ಹಾಗೆ ಶಿಷ್ಯ ಏನಾದರೂ ತಪ್ಪು ಮಾಡಿದರೆ ಅವನಿಗೆ ಸರಿಯಾದ ಉಪದೇಶವನ್ನು ಕೊಟ್ಟು ಅವನನ್ನು ದಂಡಿಸಿ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಅಧಿಕಾರ ಗುರುಗಳಿಗಿದೆ. ಆ ಅಧಿಕಾರವಾಣಿಯಲ್ಲಿ ಆ ಗುರುಗಳು ಕೇಳ್ತಾ ಇದ್ದಾರೆ, ನೀನು ಶಠ, ನೀನು ಹಠಮಾರಿ, ಸರಿಯಾಗಿ ಓದತಕ್ಕಂಥ ಆಸಕ್ತಿ ಇಲ್ಲ, ಆಟದಲ್ಲೇ ಮುಳುಗಿರ್ತೀಯ, ಯಾಕೆ ಹೀಗೆ ಅಂತ ಆ ವಾಸುದೇವಾಚಾರ್ಯನ ಕೇಳ್ತಾರಂತೆ. ಆಗ ವಾಸುದೇವಾಚಾರ್ಯ ಹೇಳ್ತಾರೆ, ಗುಣನಿಕಾ ಚರಣಾಧಿಕ ಗೋಚರ ನಮಮ ಹೃದಯಿತೇತ್ಯುದಿತೆ ಮುನ ವದ ವಿಶಾರದ ವಾದಯಥೇಪ್ಸಿತಂ ತ್ವಮುಪರೀತ್ಯವದಧರಣಿ ಸುರಃ. ಈಗಿನ ಕಾಲದಲ್ಲಿ ಯಾಕೆ ನೀನು ನೋಟ್ಸ್ ಬರೀಲಿಲ್ಲ ಕೇಳಿದ್ರೆ, ಅಸೈನ್ಮೆಂಟ್ ಬರೀಲಿಲ್ಲ ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಈಗಿನ ಕಾಲದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮ ಪಾಠ ಅರ್ಥ ಆಗಿಲ್ಲ ಅಂತಾರೆ. ಹಾಗೆ ವಾಸುದೇವಾಚಾರ್ಯ ಹೇಳ್ತಾರಂತೆ, ನೀವು ಪಾಠ ಮಾಡುವಂಥ ಕ್ರಮ ನನಗಿಷ್ಟ ಆಗಲ್ಲ ಅಂದ್ರಂತೆ. ಆಗ ತೋಟಂತಿಲ್ಲಾಯರಿಗೆ ತುಂಬ ಕೋಪ ಬರ್ತಾ ಇದೆ. ಮೊದಲೇ ಕೋಪ ಬಂದಿತ್ತು, ಸರಿಯಾಗಿ ಓದುತ್ತಾ ಇಲ್ಲ, ಯಾವಾಗಲೂ ಆಟದಲ್ಲೇ ಆಸಕ್ತನಾಗಿರ್ತಾನೆ ಅಂತ. ಈಗ ನಾನು ಹೇಳ್ಕೊಡ್ತಕ್ಕಂಥ ಪಾಠದ ಕ್ರಮವೇ ಸರಿ ಇಲ್ಲ ಅಂತ ಈಗಿನ ಕಾಲದ ಮಕ್ಕಳು ಹೇಳುವಂತೆ ಗುರುಗಳನ್ನೇ ದೂಷ ಮಾಡ್ತಾನೆ. ಕೆಲವೊಂದು ಬಾರಿ ಹಾಗೆ ನಾವು ಓದಿರಲ್ಲ, ನಾವು ಪಾಸಾಗಿರಲ್ಲ, ಆಗ ನಾವೇನು ಮಾಡ್ತೇವೆ, ನಮ್ಮ ದೋಷವನ್ನು ಹೇಳ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ, ಅದರಿಂದ ಅವ್ರು ಸರಿಯಾಗಿ ಪಾಠ ಮಾಡಿರಲಿಲ್ಲ ಅಂತ ಈ ರೀತಿಯಲ್ಲಿ ಗುರುಗಳ ಮೇಲೆ ನಾವು ಹಾಕ್ತೇವೆ.
ವಾಸುದೇವಾಚಾರ್ಯರು ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ, ಇವರು ಆಟ ಆಡ್ತಿದ್ರು, ಆದರೆ ಗುರುಗಳೇ ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ವೋ ಏನೋ ಅಂತ ನಮಗೆ ಸಂದೇಹ ಬರಬಹುದು. ಆದರೆ ವಾಸುದೇವಾಚಾರ್ಯ ಹೇಳ್ತಾರೆ, ನೀವು ಹೇಳುವಂತಹ ಪಾಠದ ಕ್ರಮ ನನಗೆ ಹಿಡಿಸ್ತಾ ಇಲ್ಲ ಅಂತ. ಈ ಗುರುಕುಲದಲ್ಲೆಲ್ಲ ಪಾಠದ ಕ್ರಮ ಹೇಗೆ ಅಂತಂದರೆ, ಸಣ್ಣ ವಯಸ್ಸಿನಲ್ಲಿ ಗುರುಗಳು 1 ಬಾರಿ ಹೇಳಬೇಕು, ಅದನ್ನು ಶಿಷ್ಯರು 3 ಬಾರಿ ಹೇಳಬೇಕು ಅಂತ. ಒಂದು ವೇದ ಮಂತ್ರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೊದಲು ಕಾಲು ಭಾಗವನ್ನು ಹೇಳ್ಕೊಡ್ತಾರೆ, ಅನಂತರ ಮುಂದಿನ ಕಾಲು ಭಾಗ ಹೇಳ್ಕೊಡ್ತಾರೆ, ಆಮೇಲೆ 2 ಕಾಲು ಭಾಗವನ್ನು ಸೇರಿಸಿ ಅರ್ಧ ಭಾಗವನ್ನು ಹೇಳ್ಕೊಡ್ತಾರೆ, ಆಮೇಲೆ ಪೂರ್ಣ ಭಾಗವನ್ನು ಹೇಳ್ಕೊಡ್ತಾರೆ. ಹೀಗೆ ಇದನ್ನು ಶಾಸ್ತ್ರದಲ್ಲಿ ಗುಣನಿಕ ಚರಣಾಧಿಕ ಗೋಚರ ಅಂತ, ಅದನ್ನು ಪಾದ, ಅರ್ಧ ಪಾದ, ಪೂರ್ಣ ಪಾದ ಈ ರೀತಿಯಲ್ಲಿ ಪುನಃ ಪುನಃ ಹೇಳಿಸ್ತಕ್ಕಂತಹದ್ದು ಪಾಠದ ಕ್ರಮ. ಅವ್ರು ಹೇಳ್ತಾರೆ, ಈ ಪಾಠದ ಕ್ರಮ ನನಗೆ ಹಿಡಿಸೋದಿಲ್ಲ ಅಂತ. ಯಾಕೆಂದರೆ ವಾಸುದೇವಾಚಾರ್ಯರು ಅಂದರೆ ವಾಯುದೇವರು, ವಾಯುದೇವರ ಬುದ್ಧಿ ಅಷ್ಟೂ ತೀಕ್ಷ್ಣವಾಗಿರ್ತಕ್ಕಂಥದ್ದು, ಅಷ್ಟೂ ಅವರು ಗ್ರಹಣ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಹಿಂದೆ ಹೇಳಿದ ಹಾಗೆ ಅವರಿಗೆ ಅಧ್ಯಯನದ ಅವಶ್ಯಕತೆಯೇ ಇಲ್ಲ. ಉಳಿದ ಮಕ್ಕಳಿಗೆ ಬರಲಿ ಎಂಬುದಾಗಿ ತೋಟಿಂತಿಲ್ಲಾಯರು ಏನು ಕ್ರಮವನ್ನು ಇಟ್ಕೊಂಡಿದ್ರು, ಅದೇ ಕ್ರಮದಿಂದ ವಾಸುದೇವಾಚಾರ್ಯರಿಗೂ ಕೂಡ ಅಧ್ಯಯನ ಮಾಡಿಸ್ತಾ ಇದ್ದಾರೆ. ವಾಸುದೇವಾಚಾರ್ಯ ಹೇಳ್ತಾರೆ, ಈ ಅಧ್ಯಯನ ಕ್ರಮ ನನಗೆ ಹಿಡಿಸ್ತಾ ಇಲ್ಲ ಅಂತ. ನೀವು ಆ ವಿಭಾಗ ಮಾಡಿ ಅದನ್ನು 10 ಬಾರಿ ಪುನಃ ಪುನಃ ಹೇಳಿಸ್ತಕ್ಕಂಥದ್ದು ನನಗೆ ಹಿಡಿಸೋದಿಲ್ಲ ಅಂತ. ಆಗ ಗುರುಗಳು ಕೇಳ್ತಾರಂತೆ, ಸರಿ 1 ಬಾರಿ ಹೇಳಿದ್ದೇ ನಿನಗೆ ಬರುತ್ತೆ ಅಂತಾದರೆ ನಾನು ನಿನ್ನೆ ಏನು ಪಾಠ ಹೇಳ್ಕೊಟ್ಟಿದ್ನೋ ಅದನ್ನು ಹೇಳು ಅಂತ ಅವರು ಶಿಷ್ಯನಿಗೆ ಹೇಳ್ತಾರಂತೆ. ವಾದ ವಿಶಾರದವಾದ ದೊಡ್ಡ ಜ್ಞಾನಿಯಂತೆ ಮಾತಾಡ್ತಾ ಇದೆಯಲ್ಲ, ನಾನು ಏನು ಕೇಳ್ತೇನೋ ಅದನ್ನು ಹೇಳು ಅಂತ ವಾಸುದೇವಾಚಾರ್ಯರಿಗೆ ಒಂದು ನಿನ್ನೆ ಹೇಳಿಕೊಟ್ಟ ಪಾಠವನ್ನು ಇವತ್ತು ಒಪ್ಪಿಸು ಅಂತ ಹೇಳ್ತಾರಂತೆ. ಇದು ಈಗಿನ ಕಾಲದ ಸ್ಕೂಲ್ಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರೇನೋ ಕ್ವಶನ್ನು ಕೊಟ್ಟಿರ್ತಾರೆ, ಅದನ್ನು ಬರ್ಕೊಂಡು ಬಂದರೆ ಸರಿ ಅಷ್ಟೇ. ಅವ್ರು ಬರ್ಕೊಂಡು ಬಂದಿದ್ದಾರೋ ಇಲ್ಲೋ ಅಂತ ನೋಡ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಅವನು ಬಾಯ್ಹಾಟ್ ಮಾಡಿದಾನೋ ಇಲ್ಲೋ ಅಂತ ಯಾವ ಅಧ್ಯಾಪಕರು ಕೂಡ ಕೇಳೋದಿಲ್ಲ. ಆದರೆ ಗುರುಕುಲದಲ್ಲಿ ಹಾಗಲ್ಲ, ಅವನು ಬರ್ಕೊಂಡು ಬರಬೇಕು, ಅಷ್ಟೇ ಅಲ್ಲ ಅದನ್ನು ಎಲ್ಲವನ್ನೂ ಕೂಡ ಅವನು ಮನಪಾಠ ಮಾಡಿಕೊಂಡು ಬಂದಿರಬೇಕು, ಬಾಯ್ಪಾಠ ಮಾಡಿಕೊಂಡು ಬಂದಿರಬೇಕು. ಹಾಗೆಯೇ ವಾಸುದೇವಾಚಾರ್ಯನ ಕೇಳ್ತಾರಂತೆ, ನಿನ್ನೆ ಹೇಳಿದ ಪಾಠವನ್ನು ಹೇಳು ಅಂತ. ತ್ವರಿತ ತ್ವಮುಪರೀತ್ಯವದಧರಣಿ ಸುರಃ. ಆ ಗುರುಗಳು ಹೀಗೆ ಆಕ್ಷೇಪ ಪುರಸ್ಸರವಾಗಿ ಹೇಳು ಅಂತಂದರೆ, ಸಕಲ ಲಕ್ಷಣ ಶಿಕ್ಷಣ ಮೂಲಭೂ ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ ಸಖಲು ಕೇವಲಮಸ್ಯ ಗುರೋರ್ವ್ಯಧಾತ್ ಸುಮನಸಾಮಪಿ ತತ್ರ ಕುತೂಹಲಂ. ಅದು ವೇದ ಪಾಠ ಅಂತ ಇಟ್ಕೊಳ್ಬೇಕು. ವೇದವನ್ನು ಅಧ್ಯಯನ ಮಾಡಿಸ್ತಾ ಇದ್ರು. ವೇದದಲ್ಲಿ ಸಂಹಿತ ಅಂತಿದೆ, ಆಮೇಲೆ ಪದಪಾಠ ಅಂತಿದೆ, ಆಮೇಲೆ ಕ್ರಮಪಾಠ ಅಂತಿದೆ, ಆಮೇಲೆ ಘನಪಾಠ ಅಂತಿದೆ. ಇದೆಲ್ಲವೂ ಕೂಡ ವೇದದ ಅಧ್ಯಯನದಲ್ಲಿ ಬರತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಧ್ಯಯನದ ಕ್ರಮಗಳು. ಇನ್ನು ಸಾಮವೇದದಲ್ಲಿ ಆಗಬೇಕಾದರೆ ಸಲಕ್ಷಣ ಅಂತ, ಲಕ್ಷಣ ಗ್ರಂಥಗಳು ಅಂತ ಅವುಗಳ ಅಧ್ಯಯನವನ್ನು ಮಾಡಿ ಆಮೇಲೆ ಆ ಸಾಮಗಾನವನ್ನು ಮಾಡತಕ್ಕಂಥದ್ದು. ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಆ ಕ್ರಮ ವೇದಾಧ್ಯಯನದಲ್ಲಿ ಇದೆ. ಅದನ್ನು ತೋಟಿಂತಿಲ್ಲಾಯರು ಮಾಡಿಸ್ತಾ ಇದ್ದರು. ಈ ವಾಸುದೇವ ಯಾವ ಅಂಶಗಳನ್ನು ಅವ್ರು ಹೇಳಿಕೊಟ್ಟಿದ್ರೋ ಅದೆಲ್ಲವನ್ನೂ ಕೂಡ ಸ್ವಲ್ಪವೂ ಸ್ಖಲನೋಜ್ಜಿತಂ, ಎಲ್ಲಿಯೂ ಒಂದು ತಪ್ಪು ಅವರ ಬಾಯಿಂದ ಬರ್ತಾ ಇಲ್ಲ, ಆ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಂತೆ. ಗುರುಗಳು ನೋಡ್ತಾ ಇದ್ದಾರೆ, ಅವರಿಗೆ ಆಶ್ಚರ್ಯವಾಗ್ತಾ ಇದೆಯಂತೆ. ಪಾಠ ನಿನ್ನೆ ಹೇಳ್ಕೊಟ್ಟಿದ್ದನ್ನು ಇವತ್ತು ಒಪ್ಪಿಸು ಅಂತ ಹೇಳಿದ್ರು. ನಿನ್ನೆ ಹೇಳಿದ್ದಷ್ಟು ಮುಗಿದೋಯ್ತು, ಇವತ್ತು ಏನು ಹೇಳ್ಕೊಡ್ಬೇಕಾಗಿತ್ತೋ ಅದನ್ನು ಹೇಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ನಾಳೆ ಮಾಡಬೇಕಾದ ಪಾಠ ಏನಿದೆಯೋ ಅದನ್ನು ಕೂಡ ಅವರು ನಿರರ್ಗಳವಾಗಿ ಹೇಳ್ತಾ ಇದ್ದಾರಂತೆ. ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ, ವಾಸುದೇವಾಚಾರ್ಯರ ಆ ಪ್ರಾವೀಣ್ಯ ಏನು ಗುರುಗಳಿಗೆ ಮಾತ್ರ ಆಶ್ಚರ್ಯ ಉಂಟು ಮಾಡಿದ್ದಲ್ಲ, ಸುಮನಸಾಮಪಿ ತತ್ರ ಕುತೂಹಲಂ. ಆ ವಾಸುದೇವಾಚಾರ್ಯರು ಏನು ನಿರರ್ಗಳವಾಗಿ ಒಂದೂ ತಪ್ಪು ಇಲ್ಲದ ಹಾಗೆ, ಸ್ವರ ವರ್ಣ ಇವುಗಳ ಲೋಪದೋಷ ಇಲ್ಲದ ಹಾಗೆ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಇದನ್ನು ದೇವಾನುದೇವತೆಗಳು ಕೂಡ ಕೇಳಿಸಿಕೊಂಡು ಆಶ್ಚರ್ಯಪಟ್ಟಿದ್ದಾರಂತೆ. ಹೀಗೆ ವಾಸುದೇವಾಚಾರ್ಯರು ತಮಗೆ ಎಲ್ಲವೂ ಕೂಡ ಚೆನ್ನಾಗಿ
ಗೊತ್ತಿದೆ ಎಂಬತಕ್ಕಂಥದ್ದನ್ನು ಗುರುಗಳಿಗೆ ತಿಳಿಸಿಕೊಡುವ ಮೂಲಕ ನಾನು ಅಧ್ಯಯನ ಮಾಡದೇ ಇರೋದು, ಅಧ್ಯಯನದಲ್ಲಿ ಆಸಕ್ತಿ ತೋರಿಸದೇ ಇರೋದು, ನನಗೆ ಆಸಕ್ತಿ ಇಲ್ಲ ಅಂತಲ್ಲ, ನೀವು ಹೇಳ್ಕೊಡ್ತಕ್ಕಂಥದ್ದೆಲ್ಲವೂ ಕೂಡ ನನಗೆ ಬರುತ್ತೆ, ಆದ್ದರಿಂದಾಗಿ ನನಗೆ ಆಸಕ್ತಿ ಇಲ್ಲ ಅಂತ ಅವರಿಗೂ ಮನದಟ್ಟು ಮಾಡಿಸಿದ್ದಾರೆ ಅಂತ ವಾಸುದೇವಾಚಾರ್ಯರ ಬಾಲ್ಯ ಲೀಲೆಯನ್ನು ವರ್ಣನೆ ಮಾಡಿದ್ದಾರೆ.